ಅತೇ ಅತೇ. ಅಯ್ಯೋ ಶಿವನೇ, ಈ ನನ್ನ ಮಗ ಯಾಕೆ ಬರ್ತಿದ್ದಾನೋ. ಓ ಗುಸಿ ಒತ್ತಿನ ಕೂಗ್ತಾ ಇದ್ದಾನ, ಏನು ಕಿವಿ ಕೇಳ್ತಾ ಇಲ್ವಾ? ಅಯ್ಯೋ ಗಾಳಿ ಅಲ್ವಪ್ಪ, ಕೇಳಲೇ ಇಲ್ಲ. ನಾನು ಗಾಳಿ ಬರ್ತಾ ಹುಸಿ ಇದ್ದದ ಬರೋ ಅಂತ ಮುಂತದೆ. ಓ ಹಂಗೆ ಅನ್ಕಂಡೆ ಕೇಳ್ಸ್ರೆ ನಿಂತ್ಕೊಳ್ಳೋರು ಅಂತವ. ಇದು ಏನಿಷ್ಟು ಹೊತ್ತಿಗೆ ಹೊಲ್ತಕ್ಕೆ ಬಂದ್ಬಿಟ್ಟಿದ್ದೀರಿ? ಅಯ್ಯೋ ಬಂದೆ ತಿರ್ಗಾಡ್ಸ್ಕೊಂಡು ನೋಡ್ಕೊಂಡು ಹೋಗೋದಂತ ಕಣಪ್ಪ. ಏನು ಅದಕ್ಕನತ್ತೆ ನೆನ್ನೆಯಿಂದನೂ ಕೈಗೆ ಸಿಗ್ನಿವರತ್ತೆ ಮಾತಾಡಬೇಕು ಅಂದರೆ. ಇದ್ನಲ್ಲಪ್ಪ ಅಲ್ಲಿ ಎಲ್ಲಿ ಹೋಗಿದೆ ನಾನು ಕೊಟ್ಟೇನು ಮಾತು ನಿನಗೆ? ಏನು ತಮಾಷೆ ಮಾಡ್ತಾ ಇದ್ದೀರತ್ತೆ? ಹೇಳಿದ್ನಲ್ಲ, ಏನು ಮಾಡಿದ್ರಿ? ಏನು ಶ್ರೀನಿವಾಸ ಏನು ಹೇಳಿದವ? ಅಲ್ಲಕನತ್ತೆ ಟಿ ವಿ ತಗೊಡಿ ಅಂತ ಹೇಳಿದ್ನಲ್ಲ. ಈಗ ಹಂಗೆ ಬೇರೆ ಮನೇಲಿ ಒಬ್ಬಳೇ ಇರಬೇಕು, ಬೇಜಾರು ಬೇಜಾರು ಅಂತ ಹೇಳಕನತ್ತೆ. ಹೆಂಗೆ ಮಾಡೋಣ ಹೇಳಿ ನಾನು. ಅದಕ್ಕೆ ನಾವು ಟಿ ವಿಗೆ ಹೇಳಿದ್ನಲ್ಲ, ಅದಕ್ಕೆ. ಅಯ್ಯೋ ಅಲ್ಲಕ್ಕನ್ ಶ್ರೀನಿವಾಸ, ಈ ಟಿ ವಿ ಬೇಕು ಅಂತ ನೀನು ಎಡ್ತಿ ಕೇಳಿದ್ರೆ ನನಗೆ ಹೇಳೋದು ನಾನೇನು ಮಾಡೀನಿ? ತಂದ್ಕೊಡು ನೀನು. ಅಲ್ಲಕನತ್ತೆ ನಂತ ಬೆಳಿದದು. ನೀವು ನಿಮ್ಮ ಸರಿ ಬಿಡಿ, ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ ನೀವು. ಅಲ್ಲಕ್ಕನ್ ಶ್ರೀನಿವಾಸ, ನನ್ನ ತಮ್ಮಡಿಕೊಂಡು ಕೂತಿದ್ದಾನ. ನೀನು ಕಣ್ಣು ಮಟ್ಟಿಗೆ ನಾನೇ ಕೂಲಿ 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 ಅನ್ಕೊಂಡು ಕೂಲಿಗಲ್ದಿ ನಾನೇ ಕೇಳ್ದಂಗೆ ಹೋಗೋದು, ಸಂದು ಕೂಲಿ ಮಾಡೋದು, ಸಂಡೆ ಹೊತ್ತು ಬಂದು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ಕುಡ್ಕೊಂಡು ಉಂಡ್ರೆ ಉಂಡರಿಲ್ಲ ಮನೆ ಕಳೋದು. ಹಿಂಗೆ ಪಾಡೋಗ್ತಾ ಕುಂತೀನಿ ನಾನು. ವಾರಕ್ಕೆ 3 ಸತಿ ಫೋನ್ ಮಾಡ್ತೀವಿ ಬಾಡ ಕಾಸಾಕು ಅಂತವ. ಅಲ್ಲ ಇನ್ನೂ 20 ದಿವಸ ಆಗಿಲ್ಲ ಸಾಮಾನು ತಗೊಟ್ಟು ತಿರೋದು ಅಂತ ಫೋನ್ ಮಾಡ್ತೀಯೇ. ಅಲ್ಲ ಏನು ಮನ್ಸು ಕೊಲ್ಲುವಪ್ಪ ನನಗೆ. ಹೌದು ನಾನು ಇಲ್ಲ ಅಂತ ಹೇಳಕ್ಕಿಲ್ಲ ನಾನು. ನೀನೇನೋ ಖರ್ಚು ಪಾರ್ಚನ ನೋಡ್ಕೊತೀನಿ ಮದುವೆ ಆಗು ಅಂತ ಅಂದೆ. ಹಂಗೆ ಅಂದ್ಕೊಂಡು ನಿಂದು 12-20 ನಿನ್ನ ಸಂಸಾರದ್ದು ಏನಿರೋದು ಎಲ್ಲನೂ ನಾನು ತೀರಿಸ್ತೀನಿ ಅಂತ ಹೇಳಿದ್ದಾನೆ. ಏನೋ ಒಂದು ಆಯ್ತಪ್ಪಿ ಯಾವಾಗಾರ ಒಂದು ಸಾಮಾನು ಸರಂಜಿ ಇಲ್ದವದಾಗ ತಕೊಡೋದ. ಅಯ್ಯೋ ಬುಡ ತಗಿ ಅಂತವ. ಇನ್ಯಾರು ಉಣ್ಬೇಕು ಬಿಡು ಉಣ್ಲಿ ಅವ್ರಿ ಅಂತವ. ಅಂಥದ್ರಲ್ಲಿ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಲ್ಲ ನೀನು. ಸರಿಯ ನೀನು ಹೊಟ್ಟೆ ಉರಿಸ್ತಾ ಇರೋದು ನೀನು. ನಿನಗೆ ಸರಿ ಅನ್ನಿಸ್ತದದು ಹೇಳು. ಸಾಯ ಮುತ್ಕಿ ಮೇಲೆ ನಿನ್ಗೆ ಏನು ದ್ವೇಷ ನಿನಗೆ? ನಾನು ಏನು ಮಾಡಿದನು ನಾನು ಶ್ರೀನಿವಾಸ? ನಾನು ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಲ್ಲ ನೀನು. ಎಲ್ಲರೇ ವಯಸ್ಸಾಗದೆ ನಮ್ಮ ಅತ್ತೆಗೂ ನಮ್ಮ ಮಾವನಿಗೆ 10 ನಾವೇ ಕೊಡಬೇಕು ಅನ್ನೋದು ನಿಮ್ಗೆ ಬರಬೇಕು ಮನಸ್ಸಲ್ಲಿ. ಅದು ಬಿಟ್ಬಿಟ್ಟು ಟಿ ವಿ ತಗೊಡತ್ತೆ ಅಂತೀಯಲ್ಲ. ಏನು 10-20 ರೂಪಾಯಿ ಬಂದದ? ಈ ಮಾತೆ ಹತ್ರ 30-40 ಸಾವಿರ ಹೇಳ್ತಾರೆ ನಾನು. ಹೇಳ್ತಾರೆ ಶ್ರೀನಿವಾಸ. ನಿಮಗೂ ಕೇಳಕ್ಕಾರಿ ಮಕ್ಕದ ಮೇಲೆ ಕಣ್ಣಿಲ್ವಾ? ನಾನು ನೋಡ್ತಾ ಕೇಳಬೇಕು ಅಂತ ಅನ್ನಿಸ್ತದಲ್ಲಿ ಹೇಳು ನಿನಗೆ. ಅಯ್ಯಪ್ಪ ದೇವ್ರೆ, ಏನತ್ತೆ ಏನು ಮಾತು ಅಷ್ಟೇ ಬದಲಾಗ್ಬಿಟ್ಟವೆ? ಅವತ್ತಂದಿದ್ದೇನು ಇವತ್ತು ಮಾತಾಡ್ತಿರೋದು ನೀವು ಏನು? ಹಂಗಾರೆ ಮಾತಿನ ಮೇಲೆ ನಿಗಾನೇ ಇಲ್ವಾ ನಿಮಗೆ? ನಿಗಾ ಇಲ್ವತ್ತೆ ನಿಮಗೆ? ಪರವಾಗಿಲ್ಲ, ನೀವು ಸುಮಾರಾಗೇ ಇದ್ದೀರಿ ನೀವು. ಓಹೋ ಹೋ ಹೋ, ಯಾವತ್ತು ಮಾತು ಒಂದಿರಬೇಕು ಕಣತ್ತೆ. ನ್ಯಾಗೆ 1-2 ನಾನು ಆವತ್ತೇ ಹೇಳಿ ನೀವು ನಾನು ಕಡ್ಡಿ ತುಂಡದಂಗೆ ನನಗೆ ಸಾಕಾಕಿಲ್ಲ. ಅಳ್ತ ದುಡ್ಡಿರೋ ವಿಷಯ ಗೊತ್ತಾಗಿ ನಾನು ಮದುವೆ ಒಪ್ಕೊಂಡೆ. ಈಗ ಅಳ್ತ ದುಡ್ಡಿಲ್ಲ, ನಾನು ಹಾಕಿಲ್ಲ. ನಾನು ಎಲ್ಲರೂ ಮಾಡ್ಕೊಳ್ಳಿ, ನಾನು ಹಾಕಿಲ್ಲ ಅಂತ ನಾನು ಹೇಳಿದೆ. ನಾನು ನೀವು ನನ್ನ ಜೀವ ತೆಗ್ದು ನಾನು ನಿಮ್ಮ ಸಂಸಾರ ಸಾಮಾನು ಸರಂಜಿ ಏನು ಬೇಕು 12-20 ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಈಗ ಗಾಂಚಲಿ ತೆಗೆದ್ರೆ ನೀವು ಸರಿಯಾ ನೀವು? ಓಹೋ ಪರವಾಗಿಲ್ಲ, ನೀವು ಕೂಲಿನಾರು ಮಾಡಿ ಕಳ್ತನನಾರು ಮಾಡಿ ಅದನ್ನ ಕಟ್ಕೊಂಡು ನನಗೇನತ್ತೆ? ನನಗೆ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ನನಗೆ. ಓ ಯಾಕೆ ಸುಮ್ಮನಾಗಿವ್ನಿ ಅಂತ ಹಿಂಗಂತ ಇದ್ದೀರಾ ನೀವು? ನಾನು ಇಷ್ಟೆಲ್ಲ ಹೋಗಿರೋ ಅವಶ್ಯಕತೆ ಇಲ್ಲ ನನಗೆ. ನಾನು ಯಾರನ್ನೂ ಬೇಡಿಲ್ಲ ಇಲ್ಲಿ ಗಂಟನೂ. ಟಿ ವಿ ತಗೊಡ್ತೀನಿ ಅಂತ ಹೇಳಿದ್ನ ನಾನು. ಟಿ ವಿ ಇವತ್ತು ಟಿ ವಿ ಕೇಳ್ತೀನಿ, ನಾಳೆ ವಾಷಿಂಗ್ ಮಿಷಿನ್ ಕೇಳ್ತೀನಿ, ನಾಳೆ ಫ್ರಿಜ್ ಕೇಳ್ತೀಯ, ಎಲ್ಲಾನು ತೆಗೆದುಕೊಡ್ತೀನಿ ಅಂತ ಹೇಳಿದಾನ ಶ್ರೀನಿವಾಸ. ಮಕ್ಕದ ಮೇಲೆ ಕಣ್ಣಿರೋದು ಇಲ್ವ? ಈಗ ನಿಮ್ಮ ಒಂದಿಷ್ಟು ವಯಸ್ಸಾಗೋದಿಲ್ವಾ? ನನಗಿಂತ ಏನೋ ಒಂದು 6 ತಿಂಗಳು ಇರೋಣ. ಮತ್ತು ಕಳಿಸು ಕೂಲಿ ಕೆಲ್ಸಕ್ಕೆ ಅವನೇ ನೋಡ್ತೀನಿ ನಾನು. ಕಳಿಸು ಮತ್ತು ನೋಡ್ತೀನಿ. ಅಲ್ಲ ಹೆಂಗೆ ಮನ್ಸು ಬಂದದ್ದು ಶ್ರೀನಿವಾಸ ನಿನಗೆ ಈ ಮಾತಾಡೋಕ್ಕೆ? ನಿನಗೆ ನಿಮ್ಮ ಅವನಂಗೆ ಅಲ್ವಾ ನಾನು? ಅಯ್ಯೋ ನಮ್ಮ ಅವನಂಗೆ ಅನ್ನೋದು ನಿನ್ನ ಮನ್ಸಲ್ಲಿ ಬರ್ತಾರೆ, ನೀನು ಆತ್ಮದಲ್ಲಿ ಬಿಡ್ತಾ ಇಲ್ವಾ? ಓ ನೀನು ಚೆನ್ನಾಗಿ ಇದು ಮಾಡ್ತೀಯ ಬಿಡು ನೀನು. ಯಾಕೆ ನಿಮ್ಮ ಕೂಡ ಜಾಸ್ತಿ ಪುರಾಣ ಹೊಡೆಯಲ್ಲ ನಾನು. ನನಗೂ ನಿನ್ನ ಕೂಟೆ ಪುರಾಣ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಾನು ಬಂದಿಲ್ಲ. ತಾಕೊಟ್ಟೆ ಇಲ್ವೋ ಹೇಳೋ ಅಷ್ಟೇ. ಮುಂದೆ ಏನು ಮಾಡಬೇಕು ಅಂತ ನಂಗೆ ಗೊತ್ತು. ಏನು ಮಾಡಿ ಶ್ರೀನಿವಾಸ? ಅಲ್ಲ ಸಂಸಾರ ಉಳಿಸ್ಕೋಬೇಕು ಅನ್ನೋನು ನೀನು. ಸಂಸಾರಸ್ಥರು ಮಾತಾಡೋ ಕುಲುವ ಇದು? ಅಲ್ಲಕನ್ ಶ್ರೀನಿವಾಸ, ಸಂಸಾರಸ್ಥನ ಕುಲುವ ನೀನು? ಹಿಂಗೆ ಮಾತಾಡ್ತಿದ್ಯಲ್ಲ ನೀನು. ಎಲ್ಲಾರೇ ಅಯ್ಯೋ ಬಿಡು, ನಮ್ಮ ಅತ್ತೆಗೆ ವಯಸ್ಸಾಗದೆ ಎಲ್ಲ ನಾವು ನೋಡ್ಕೋಬೇಕು ಅಂಥದ್ರಲ್ಲಿ ನಮ್ಮ ಅತ್ತೆನೇ ಅಷ್ಟು ಇಷ್ಟು ಸಾಮಾನು ತಂದಾಗ್ತದೆ ಅಂದಾನೆ ಬಿಟ್ಟು ನೀನು ಆಸೆ ದುರಾಸೆ ದಿನಕ್ಕೆ ಜಾಸ್ತಿ ಆದ್ರೆ ನಾನೇನು ಮಾಡನೆ? ನನಗಂತೂ ಟಿ ವಿ ಪಾವಿ ಇಲ್ಲ ಕಣಪ್ಪ. ನನ್ನ ನಿಜಕ್ಕೂ ಕೆಲ್ಸಕ್ಕೆ ಹೋಗೋಕ್ಕೂ ಆಯ್ತಿಲ್ಲ. ಎಲ್ಲವ ಹುಡುಗಿ ತಕೊಂತವ್ರೆ. ನಿನಗೆ ದರದ್ರು ಬಂದಿರೋದು ವಯಸ್ಸು ಬೇಕಾದಂಗೆ ತಂದು ಹಿಡುಕ್ತಾನೆ ಅಂತ ನಿಮ್ಮ ಮಾವ ಕಡೆಯಿಂದ ಒಪ್ಪಿಸ್ಕೊಬತ್ತವನೆ. ಬೇಕಾದ ನಾನು ತಂದು ಹಿಡುಕ್ತೇವನಿ ಕುತ್ಕೊಂಡು ಉಣ್ಣಕ್ಕಾಗ್ದಾನೆ ಹಿಂಗೆ ಆಡ್ತಾ ಕುಂತವಳೆ ಅಂದ್ಬಿಟ್ಟು ಜನಗಳು ನನಗೆ ಹೋಗಿ ತಕೊಂತವ್ರೆ. ನಿನಗೆ ನಾಳೆ ಬರೋ ಬಂದಿರೋದು ನಿನಗೆ ಹಿಂಗೆ ಆಡ್ತಾ ಕುಂತಿದ್ದೆಲ್ಲ ಒಯ್ಯಂಗೆ ಅಡುಗೆ ಮಾಡ್ಕೊಂಡಿರ್ತಾನೆ ಮನೇಲಿ ಅಂತವ. ಎಲ್ಲರ ಕೈಲೂ ತೂತು ಅಂತ ಉಗಿಸ್ಕೊತಾ ಕುಂತೀನಿ ನಾನು.
ನನಗೆ ನಿಜವಾಗ್ಲೂ ಸಾಕಾಗ್ಬಿಟ್ಟದೆ ಕಣಪ್ಪ. ನೀನು ಹೇಳ್ತೀಯ, ನೀನು ಸಾಕಿಯೋ ಬಿಟ್ಟಿಯೋ, ನೀನು ಹೇಳ್ತಿ ಮಕ್ಳು ನೀನು ಸಾಕಾಗಲಿಲ್ಲ, ನಾನೇನು ಮಾಡೋದು ನಾನು? ನೀನು ಸೊಪ್ಪು ಇಲ್ದವ್ರು ಬಿಟ್ಟು ಹಾಕ್ಬಿಡಪ್ಪ, ನಾವೇನು ಮಾಡೋಕ್ಕಾಗಿಲ್ಲ. ನಾನು ನೋಡೋಗಂಟ ನೋಡಿವಿನಿ, ಇನ್ನು ಜಾಸ್ತಿ ಮಾಡೋರು ನಾನು ನೀನು ಹೇಳೋದಲ್ಲ, ನಾನು ಹೇಳ್ತೀನಿ. ಸರಿ ಆಯಿತು, ನೀವು ಇಷ್ಟು ಮಿಕ್ ಮಿರಿದ್ರಿ ಅಲ್ವಾ? ಆಯಿತು ಆಯಿತು, ನಾನು ಹೋಯ್ತೀನಿ. ನಾನು ಇನ್ನು ಬರ್ತೀನಿ ಬರೋಕ್ಕಿಲ್ಲ ಅನ್ನೋದನ್ನ ನಾನು ಹೇಳೋಕ್ಕಾಗಿಲ್ಲ. ನಾನು ಹೋಯ್ತೇವೆ ಅಷ್ಟೇ. ಹಾಂ, ಎಲ್ಲಿ ಗೋದಿ ಶ್ರೀನಿವಾಸ ಇದಕ್ಕೆ ಹಿಂಗೆ ಮಾತಾಡಿಯ ನೀನು? ಎಲ್ಲರೂ ಹೋಯ್ತೀನಿ. 10 ವರ್ಷ 16 ವರ್ಷ ನಾನು ಕನತೆ ನಾನು ಮನೆ ಬಿಟ್ಟು ಹೋದಾಗ ಇಲ್ಲಿ ಗಂಟ ನಾನು ಕಾಲ ಕಳ್ಕೊಬಂದಿರೋನು. ಈಗ ಹೋದ್ರೆ ನಾನು ಇನ್ನು ಸಾತ್ರು ಬರೋಕ್ಕಿಲ್ಲ. ನಾನು ಹೇಳ್ತೀನಿ, ಕೇಳ್ಕೊಬಿಡಿ. ನನ್ನ ಮಗಳು ಭಾಳ ಹಾಳು ಮಾಡ್ಬೇಕು ಅಂತ ಮಾಡಿದ್ಯಾ? ನನ್ನ ಮಗಳು ಭಾಳ ಆತಂತ್ರ ಮಾಡಬೇಕು ಅಂತ ಮಾಡಿದ್ಯಾ? ನನ್ನ ಮಗಳು ಮೊದಲು ಮದುವಾದ್ಲು, ಅವನ ಕೊಟ್ಲು ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ದೇವರು ಬಿಟ್ಕೊಡ್ನೆ ನನ್ನ ಹಳಿ ಮೈನ. ಅಂಥದ್ರಲ್ಲಿ ಈಗ ದೇವರು ಹೆಂಗೋ 2ನೇ ವಾರ ಸಿಕ್ಕಿ ನನ್ನ ಮಗಳು ಮುತ್ತೈಸ್ಥಾನವಾಗಿರ್ಲಿ ಕಣಪ್ಪ ಅಂತ ಆ ನಡಿ ದೇವ್ರಿಗೆ ಅರ್ಕೆ ಕಟ್ಕೊತೀನಿ ನಾನು. ಅಂಥದ್ರಲ್ಲಿ ನೀ ಮಾತಾಡ್ತಿದ್ದಿಲ್ಲ, ನೀನು ಸರಿಯಾ? ನೀನು ಬೇಡ ಬಿಡತ್ತೆ. ಈಗ ನನ್ನಿಂದ ನಿಮ್ಗೆ ತೊಂದರೆ ಆಗೋದಿಲ್ವಾ? ಹೇಳ್ಕೊಳ್ಳಿ ನಿಮ್ಮ ಮಗಳು ಬಿಡಕ್ಕಾರ ಬಿಡಿ, ಅದು ನನ್ನ ಹೊಣೆ ಅಲ್ಲ. ಈಗ ಎದ್ದು ಬಿದ್ದು ಮನೆಗೆ ಬರೋಕ್ಕೆ ಬಿಡಕ್ಕಿಲ್ಲ ನಿನ್ನ ಮಗಳು. ಟಿ ವಿ ಇಲ್ಲ ಬೇಜಾರಾಯ್ತದೆ ಅಂತ ಅಂತಾಳೆ. ನಾನು ಏನು ಮಾಡೋಣ, ಮಡಿಕೊಂಡು ಕೂತಿದ್ದಾನೆ. ನನಗೂ ಶುಗರು BP ಎಲ್ಲ ಅದೇ ಕಣತೆ. ನಾನು ಮಾತ್ರ ನುಂಗ್ತೇವನಿ. ನನ್ನ ಕಷ್ಟ ಎಷ್ಟಿರೋದು? ನಾನು ಅದಕ್ಕೆ ಮದುವೆ ಬೇಡ, ನನಗೆ ಸಾಕಕ್ಕೆ ತಾಕತ್ತಿಲ್ಲ, ನನಗೆ ಬೇಡ ಅಂತಲೇ ನಾನು ಬಿಟ್ಟಾಕಿದ್ದು. ನನ್ನ ಜೀವ ತೆಗೆದು ಮದುವೆ ಮಾಡ್ಕೊಂಡು ನಾನು ನೋಡ್ಕೊತೀನಿ ಅಂದ್ಬಿಟ್ಟು ನೀವು ಹಿಂಗೆ ಉಲ್ಟಾ ಹೊಡೆದ್ಮೇಲೆ ನನಗೇನು ಅವಶ್ಯಕತೆ ಇಲ್ಲ. ನಾನು ಈಗ ಕೂರು ಖಾಲಿ ಮಾಡಿದ್ರೆ ನೀವು ಹುಡ್ಕೂರಲ್ಲ, ನೀವು ಯಾರು ಹುಡ್ಕೂರು ನಾನು ಮತ್ತೆ ಸಿಗೋಕ್ಕಿಲ್ಲ ನಾನು, ಅಷ್ಟೇ. ಓ ನೀವೇನೋ ನಿಮ್ಮ ಕಷ್ಟ ನೀವು ಹೇಳ್ಕೊತೀರಿ, ನನ್ನ ಕಷ್ಟ ಯಾರತ್ತೆ ಕೇಳೋರು? ಹಂಗಲ್ಲ ಕನ್ಸು, ನೀನು ಮತ್ತೆ ಈ ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಎದ್ರುಕೊಂಡು ಊರನ್ನೇ ಬಿಡ್ತೀನಿ ಅಂತ ಕುಂತಿದೆಯಲ್ಲ ನೀನು. ನನ್ನ ಮಗಳು ಭಾಳ ಹಾಳಾಗ್ಲ. ನಿಮ್ದೊಳೆ ಸರಿ ಕಣತೆ. ಈತ ಕೋಲು ಮುರಿ ಬಿಡ್ದು ಆವು ಸಾಯಿ ಬಿಡೋದು ಅಂದ್ರೆ ಏನತ್ತೆ ಅರ್ಥ? ಅದು ದುಡ್ಡು ಖರ್ಚು ಮಾಡೋಕ್ಕಾಗಿಲ್ಲ. ಇತ್ತಾಗಿ 7 ಬೇಕು ಅಂದರೆ ನಿನ್ನ ಮಗಳೇನು ಹೊಸಿ ಬಾಯಿ ಕಲ್ತಿದ್ದಾಳೆ. ನಾನು ಟಿವಿನೇ ಬೇಕು ಅಂತಾಳೆ. ನಮ್ಗೆ ಆಯ್ತಲ್ಲ ಕಣಪ್ಪ, ನಮ್ಗೆ ಈ ಸಂಸಾರ ಜಂಜಾಟ ಸಾಕಾಗೋಗತ್ತೆ ನನಗೆ. ಅಲ್ಲಿ ನಮ್ಮ ಅವ್ವನ ಕುಟೆ ಹೊಡೆದಾನ, ಇವಳು ಕುಟೆ ಹೊಡೆದಾನ. ಅತ್ತೆ ಹಂಗಂತದೆ, ಅತ್ತೆ ಹಿಂಗಂತದೆ ಅಂತ ಇವಳು ಅಂತಾಳೆ. ನೀನು ಹೇಳ್ತಿ ಹಿಂಗಂತಾಳೆ ಹಂಗಂತಾಳೆ ಅಂದ್ಕೊಂಡು ನಮ್ಮ ಅವ್ವ ಅಂತಾಳೆ. ಇದೇ ಮನೆ ಬರ ನನಗೆ ಯಾವ ಸಾಹಸ ಬೇಡ, ಹೋಗು. ಎತ್ತಾಗಾರ ಹೊಂಟಾಯ್ತೀನಿ ನಾನು. ಅಲ್ಲ ಚಂದ ಕಲ್ತಿದ್ದಿ ಬಿಡು ನೀನು. ಎತ್ತಾಗಾರ ಹೋಯ್ತೀನಿ ಅಂತ ಎದುರಿಸದ. ನೋಡು, ಏನಾರು ವ್ಯವಸ್ಥೆ ಮಾಡ್ತೀನಿ ಹೋಗೋದಕ್ಕೆ. ಒಂದು 15 ದಿವಸ ಟೈಮ್ ಕೊಡು, ಸರಿಯಾ? ಬೇಕಾದ್ರೆ ನೀವು ಹೋಗಿರು, ಒಂದು 15 20 ದಿವಸ ಟೈಮ್ ಕೊಡು. ಹೆಂಗಾರು ಮಾಡಿ ನಾನು ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಬೇಡ ಬಿಡುತ್ತೆ, ನಿಮ್ಗೆ ಟೆನ್ಷನು. ನಮ್ಮಿಂದ ಇನ್ನೊಬ್ರು ಟೆನ್ಷನ್ ಕೊಡೋಕ್ಕೆ, ತೊಂದರೆ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಬೇಡ ಬಿಡಿ, ಆಯಿತು. ಹೆಂಗೆ ಬಾಣೆ ಬರಿದ್ದಂಗೆ ಆಗಲಿ, ನಾನು ಓಡ್ತೀನಿ ಕತೆ. ಅಯ್ಯೋ ಶ್ರೀನಿವಾಸ, ಹಂಗೆ ಬೇರೆ ಮಾಡ್ಬಿಟ್ಟು ಕಣಪ್ಪ, ನನ್ನ ಮಗಳು ಬೇಡ ಹಾಳು ಮಾಡ್ಬಿಟ್ಟಿಗೆ. ನಿಂದ ಅಮ್ಮಯ್ಯ ಅಂತೀನಿ. ಇಲ್ಲ ಕಂಡು ಬಿಡತ್ತೆ. ನಿಮ್ಗೆ ಹಚ್ಕೊಂಡು ನಾವಿಲ್ಲ ಎಲ್ಲ ನಮಗೆ ಅನ್ಬಾರ್ದು ಅನ್ಸ್ಕೊಳಕ್ಕಾಗಿಲ್ಲ. ಸುಮ್ಮನೆ ನಮಗೆ ಅದೇ ಮನೆ ಬರೋದ್ರೆ ನಮಗೆ ಇವೆಲ್ಲ ಮಾತು ಕೇಳೋಂಥದ್ದು. ಆಳೋದು ಬಿಟ್ಟಿದ್ರೆ ನನ್ನ ಹೊಡ್ಕೋಬೇಕು ಯಾಕಡವ. ಇವಳು ತಂದಾಕ್ದಂಗೆ ಆಯ್ತಾ? ಇವ ಅಮ್ಮ ಹೇಳ್ತಾಳೆ, ಇವಳು ಮಾತು ಕಟ್ಕೊಂಡು ನಾನು ಮದುವೆ ಆಗ್ಬೇಕಾ ಬೇಡ ಅನ್ನೋದು ಪರಿಜ್ಞಾನ ನನಗಿರ್ಬೇಕಾಗಿತ್ತು. ನಿಮ್ಗಲ್ಲ ದಡ್ಡ ಬಿದ್ದೋದೆ ಬಿಡಿ, ನಾನು ದಡ್ಡ ಬಿದ್ದೋದೆ ಕಣ. ಈಗ ಹೇಳ್ತಾ ಇಲ್ವಪ್ಪ ತಕೊಡ್ತೀನಿ ಅಂತ ಅಲ್ವಾ? ನಾನು ಆಲೇನೆ ಮಡಗ್ಬಿಟ್ಟು ತಕೊಟ್ಟನು. ಹೊಸ ದಿವಸ ಇರು, ಸರಿಯಾ? ಏನಾರು ಮಾಡ್ಕೊಳ್ಳಿ, ಅದು ನನಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಟಿವಿ. ಆಮೇಲಿಂದ ಸೆಕೆಂಡ್ ಹ್ಯಾಂಡ್ಲು ಬೇಡ. ಡೂಮ್ ಗಿಮ್ ಟಿವಿ ಹಳೆ ಕಾಲದಂಗೆ ಅಂತೀವಲ್ಲ, ಗಾಡಿ ಟಿವಿ 40-50 ರೂಪಾಯಿ ಆಯ್ತದೆ. ಆಯ್ತು, ಹೋಗಿ ತಕೊಟ್ಟನು. ಏನೋ ಒಳ್ಳೆ ಮಾತಲ್ಲ ಹೇಳ್ರಿ, ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಅಯ್ಯತ್ತು ಇವ್ನು ಬಾಯಿ ಮುನ್ನಾಕ. ಅಲ್ಲ ಇವ್ನಿಗೆ ಏನು ಕೇಳಿ ಬಂದಿರೋದು? ಊರು ಬಿಟ್ಟೆ ಹೋಯ್ತೀನಿ ಅಂತ ಕುಂತಾನೆ, ಮದುವೆಯಾಗಿ ಇನ್ನು 20 ದಿವಸ ಕಳ್ದಿಲ್ಲ. ಜನ ಹೊಸಿ ಆಡ್ಕೊಂಡಾರ, ಜಯಕ್ಕನಳ್ಳಿ ಮೈ ಓಡೋದಂತೆ ಅಂದ್ರೆ. ಅಯ್ಯೋ ಎತ್ತಾಗಿ ಅಂತ ಸಾಯನ್ರಪ್ಪ ನಾನು. ಹಣೆ ಬರ ಸಾಕಾದಂಗೆ ಆಗೋಗದೆ. ಇವನಿಗಿಂತ ನಮ್ಮ ಕೆಂಪಿ ಗಣ್ಣೆ ಎಷ್ಟೋ ವಾಸಿ. ಅವ್ನು ಕುಡುಕ್ನಿ ಆಗಲಿ, ಇನ್ನೊಬ್ಬರು ಸಾಮಾನ್ಯ ಇಟ್ಕೊಂಡಿರಿ ಈ ಥರ ನಾನು ಒಂದು ದಿವಸ ಹೊಟ್ಟೆ ಉರಿಸ್ತಿಲ್ಲ. ಇವನು ಬಾಯಲ್ಲಿ ಇವ್ನು ಹೆಣ ಬಿದ್ದೋಗತ್ತಾಗಿ ನನ್ನ ಗೋಳು ಕುಂತವನೆ. ಏನು ಮಾಡಿರಿ? ಅಯ್ಯೋ ಹೆಂಗತ್ತಾಗ ಮಾಡ್ತೀನಿ. ಒಲೆಯ ತಗ ಮುಡುಗ್ಬಿಟ್ಟು ಹೊತ್ತಾಗೆ ತಗೊಟ್ಟಿ ತೊಲಗಿಸ್ತೀನಿ. ಇನ್ನೇನು ಮಾಡಾನೆ? ಅಯ್ಯೋ ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ.